ಹಾಯ್ ಫ್ರೆಂಡ್ಸ್, ನಾನು ಎಲ್ ಐ ಸಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ ಐ ಸಿ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ. ಎಲ್ ಐ ಸಿಯಲ್ಲಿ ನಾನು ಏಜೆನ್ಸಿಯನ್ನು ತಗೊಂಡಿದ್ದೀನಿ. ಎಲ್ ಐ ಸಿಯಲ್ಲಿ ರೀಸೆಂಟಾಗಿ ಎಲ್ ಐ ಸಿಯು ಒಂದು ಗಿನ್ನಿಸ್ ದಾಖಲೆಯನ್ನು ಪಡೆದಿದೆ. ಎಲ್ ಐ ಸಿಯಲ್ಲಿ ತುಂಬ ಪ್ಲ್ಯಾನ್ಸ್ ಇದ್ದಾವೆ. ಸೇವಿಂಗ್ ಪ್ಲ್ಯಾನ್ಸು, ಎಂಡೋಮೆಂಟ್ ಪ್ಲ್ಯಾನ್ಸು, ಹುಲಿ ಪ್ಲ್ಯಾನ್ಸ್ ಅಂತ, ನಿವೇಶ್ ಪ್ಲಸ್ ಅಂತ, ಮೈಕ್ರೋ ಬಚತ್ ಅಂತ ಸಣ್ಣ ಪಾಲಿಸಿ. ನಮಗೆ ಸಂಸ್ಥೆ ಕಡೆಯಿಂದ ಒಂದು ಉಪಯುಕ್ತ ಮಾಹಿತಿ ಇದೆ. ನಾವು ಮೈಕ್ರೋ ಬಚತ್ ಒಂದು ಊರಲ್ಲಿ ಒಂದು 100 ಜನ ಮಾಡಿಸಿದ್ದಾರೆ ಅಂದರೆ ಸಂಸ್ಥೆ ಕಡೆಯಿಂದ ಸೋಲಾರ್ ಆಗಲಿ, ಇಲ್ಲ ನಮಗೆ ಸೋಲಾರ್ ಬೇಡ ಅಂದರೆ ಫಿಲ್ಟರ್ ನೀರು ಮಿಷನ್ ಅಂಥದ್ದು ಹಾಕ್ಕೊಡುತ್ತೆ. ಅದು ಎಲ್ಲ ವೆಚ್ಚವನ್ನು ಸಂಸ್ಥೆಯೇ ವಹಿಸುತ್ತದೆ. ಇಲ್ಲ ನಾವು ಒಂದು ಊರಲ್ಲಿ 50 ಜನ ಮಾಡಿಸಿದ್ದೀವಿ ಅಂದರೆ ಸಂಸ್ಥೆ ಕಡೆಯಿಂದ ಶೌಚಾಲಯವನ್ನು ಕಟ್ಟಿಕೊಡಲಿಕ್ಕೆ ಒಂದು ವೆಚ್ಚವನ್ನು ವಹಿಸುತ್ತದೆ ಎಲ್ ಐ ಸಿ ಸಂಸ್ಥೆಯು. ಎಲ್ ಐ ಸಿ ಸಂಸ್ಥೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿರುವಂತಹ ಪ್ಲ್ಯಾನ್ಸು ಇದ್ದಾವೆ. ಅದೇ ರೀತಿ ನಾವು ಈ ಸಣ್ಣದಾದ ಮೈಕ್ರೋ ಬಚತ್ ಬಗ್ಗೆ ಹೇಳ್ತಿದ್ವಲ್ಲ, ಈ ಮೈಕ್ರೋ ಬಚತ್ ಒಂದು ಸಣ್ಣ ಪಾಲಿಸಿ. ನಮ್ಮ ಚಾಯ್ಸ್ ಇರುತ್ತೆ. ತಿಂಗಳಿಗೆ 3 ತಿಂಗಳಿಗೊಂದು ಸಲ, ಇಲ್ಲ ಹಾಫ್ ಇಯರ್ಲಿ 6 ತಿಂಗಳಿಗೊಂದು ಸಲ, ಒಂದು ವರ್ಷಕ್ಕೆ ಒಂದು ಸಲ ಅಂತ ಹೇಳ್ಬಿಟ್ಟು ನಾವು ಅಮೌಂಟನ್ನು ಕಟ್ಕೋಬಹುದು. ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು ನಾವು ಒಂದು 10 ವರ್ಷ, 15 ವರ್ಷ ಈ ರೀತಿ ಮಾಡಿಸ್ಬಹುದು. ಒಂದು ಏಜ್ನ ಮೇಲೆ ಡಿಪೆಂಡ್ ಆಗಿ ಅಮೌಂಟನ್ನು ಕಟ್ಟಲಿಕ್ಕೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. 3 ತಿಂಗಳಿಗೆ 1500 ರೂಪಾಯಿಯಿಂದ ಹಿಡಿದು ಒಂದು 6 ತಿಂಗಳಿಗೆ 3000, ಒಂದು ವರ್ಷಕ್ಕೆ 12,000 ಅಂತ ಬರ್ತಾ ಇರುತ್ತೆ. ಇದು ಒಂದು ಅಮೌಂಟು ಏಜ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಕಟ್ಟೋದಕ್ಕೆ ಹೋಗಿರುವಂತಹ ಅಮೌಂಟು. ಈ ಮೈಕ್ರೋ ಬಚತ್ ಪಾಲಿಸಿಯನ್ನು ತುಂಬ ಜನ ಜಾಸ್ತಿ ಮಾಡಿಸ್ಲಿಕ್ಕೆ ಇಷ್ಟಪಡ್ತಾರೆ. ಇದೊಂದು ಸಣ್ಣ ಪಾಲಿಸಿ. ಈ ಸಣ್ಣ ಒಂದು ಪಾಲಿಸಿ ಒಂದು ಊರಲ್ಲಿ 100 ಜನ ಮಾಡಿಸಿದರೆ ಸೋಲಾರ್ ಇಲ್ಲ ನೀರ್ದು, ವಾಟರ್ದು, ಪ್ಯೂರಿಫೈಯರ್ ವಾಟರ್ದು, ಕುಡಿಯುವ ನೀರಿನ ಒಂದು ಘಟಕ, 50 ಜನ ಮಾಡಿಸಿದರೆ ಶೌಚಾಲಯವನ್ನು ಸಂಸ್ಥೆ ಕಡೆಯಿಂದ ಹಾಕಿಕೊಡಲಾಗುತ್ತದೆ. ನಿಮಗೆ ಏನಾದರೂ ನಾವು ಒಂದು ಊರಲ್ಲಿ ಈ ಥರ ಮಾಡಿಸ್ತೀವಿ, ಇಲ್ಲ ನಾವು ಮಾಡಿಸ್ತೀವಿ, ಒಬ್ಬರಾದರೂ ಮಾಡಿಸ್ತೀವಿ ಅಂತ 10 ಜನ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಇಷ್ಟವಾದಲ್ಲಿ ಸಂಪರ್ಕಿಸಿ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ. ನಾನು ನಿಮಗೆ ಒಂದು ಮಾಹಿತಿಯನ್ನು ನೀಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.